ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ಆಕ್ಚುಲಿ ಎಲ್ಲರೂ ಕೇಳ್ತಿದ್ದು ಬ್ಲೋ ಡ್ರೈ ಮಾಡೋದು ಕಷ್ಟ ಅಂತ. ಸೊ ನಿಮ್ಗೆ ಈಸಿ ಆದಂತ ಮೆಥಡ್ ಅಲ್ಲಿ ಒಂದು ಟೂಲ್ ನ ಯೂಸ್ ಮಾಡ್ಬಿಟ್ಟು ಹೇಗೆ ನೀವು ಸೆಲ್ಫ್ ಬ್ಲೋ ಡ್ರೈ ನ ಮಾಡ್ಕೊಳ್ಬಹುದು ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತಿದ್ದೀನಿ. ಇದು ಎಲ್ರಿಗೂ ಯೂಸ್ಫುಲ್ ಆಗುತ್ತೆ. ಇವಾಗ ಹೇರ್ ಸ್ಟೈಲ್ ಎಲ್ಲಾದ್ರೂ ಹೋಗೋಕೆ ಸಿಂಪಲ್ ಆಗಿ ನೀವು ಹೇರ್ ಸ್ಟೈಲ್ ಮಾಡ್ಕೊಳ್ಬೇಕು ಅಂತ ಅಂದ್ರೂ ಕೂಡ ನೀಟಾಗಿ ಕೂರ್ತಿರಲ್ಲ, ಮತ್ತೆ ಸೆಲ್ಫ್ ಆಗಿ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಈಸಿ ಮೆಥಡ್ ಅಲ್ಲಿ ಒಂದು ಟೂಲ್ ನ ಯೂಸ್ ಮಾಡ್ಕೊಂಡು ಹೇಗೆ ನಿಮ್ಗೆ ಬ್ಲೋ ಡ್ರೈ ಮತ್ತೆ ಹೇರ್ ಸೆಟ್ಟಿಂಗ್ಸ್ ಎರಡು ಕೂಡ ಮಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ಇದು ಮೇಕಪ್ ಆರ್ಟಿಸ್ಟ್ ಗಳಿಗೂ ಯೂಸ್ ಆಗುತ್ತೆ. ಇನ್ನು ಎಷ್ಟೊಂದು ಜನಕ್ಕೆ ಬ್ಲೋ ಡ್ರೈ ಮಾಡೋದು ಕಷ್ಟ ಆಗ್ತಿದೆ ಅಂತ ಕೋರ್ಸ್ ಕಲಿತಿರೋರೇ ಹೇಳ್ತಾ ಇರ್ತಾರೆ. ಅವ್ರಿಗೂ ಕೂಡ ಈ ಒಂದು ಟೂಲ್ ಇಂದ ಈಸಿಯಾಗಿ ಬ್ಲೋ ಡ್ರೈ ಮಾಡ್ಕೊಳ್ಬಹುದು. ಇದು ಎಸ್ಪೆಷಲಿ ಈಗ ಕರ್ಲಿ ಹೇರ್ಸ್ ಎಲ್ಲ ಇರುತ್ತೆ ಅಲ್ವಾ, ಅವ್ರೆಲ್ರಿಗೂ ಬ್ಲೋ ಡ್ರೈ ಬೇಕಾಗತ್ತೆ. ಈಗ ನಾರ್ಮಲ್ ಈಗ ಹೇರ್ ಸ್ಟೈಲ್ ಮಾಡೋದಕ್ಕಿಂತ ಮುಂಚೆ ಇವಾಗ ನಾರ್ಮಲ್ ಹೇರ್ ಇರೋರಿಗೆ ಡೈರೆಕ್ಟ್ ಕ್ರಿಂಪಿಂಗ್ ಸ್ಟಾರ್ಟ್ ಮಾಡ್ಬೋದು. ಇವಾಗ ನಂತರ ನೋಡಿ, ಈ ರೀತಿ ಸ್ವಲ್ಪ ಸ್ಟ್ರೈಟ್ ಇರೋರಿಗೆ, ನಂದು ತುಂಬಾ ಸ್ಟ್ರೈಟು ಇಲ್ಲ, ತುಂಬಾ ಕರ್ಲಿನೂ ಇಲ್ಲ, ನಾರ್ಮಲ್ ಆಗಿದೆ. ಈ ತರ ಅಂದ್ರೆ ತುಂಬಾ ಸಾಫ್ಟ್ ಇದೆ ಹೇಳ್ಬೇಕು ಅಂತಂದ್ರೆ. ಈ ತರ ಹೇರ್ ಅವ್ರಿಗೆಲ್ಲ ಆರಾಮ್ಸೆ ನೀವು ಡೈರೆಕ್ಟ್ ಕ್ರಿಂಪಿಂಗ್ ಸ್ಟಾರ್ಟ್ ಮಾಡಿ ಹೇರ್ ಸ್ಟೈಲ್ ಮಾಡ್ಬೋದು. ಬಟ್ ಕರ್ಲ್ ಇರೋರ್ಗೆಲ್ಲ ನೀವು ಬ್ಲೋ ಡ್ರೈ ಮಾಡ್ಬಿಟ್ಟು ಆಮೇಲೆ ನೀವು ಕ್ರಿಂಪಿಂಗ್ ಮಾಡ್ಬಿಟ್ಟು ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಎಷ್ಟೊಂದ್ ಜನಕ್ಕೆ ಬ್ಲೋ ಡ್ರೈ ಅದು ಬ್ರಷ್ ಇಟ್ಕೊಳ್ಳೋದು ಒಂದ್ ಕೈಯಲ್ಲಿ, ಮತ್ತೆ ಬ್ಲೋ ಡ್ರೈ ಮಷಿನ್ ಇಟ್ಕೊಳ್ಳೋದು ಒಂದ್ ಕೈಯಲ್ಲಿ, ಎಲ್ಲ ತುಂಬಾ ಕಷ್ಟ ಮಾಡೋದು ಅಂತ ಕೂಡ ನಾನು ಹೇಳ್ಕೊಟ್ ಮೇಲೂ ಕಮೆಂಟ್ ಹಾಕ್ತಿದ್ರಿ ನನ್ಗೆ ಆಕ್ಚುಲಿ. ಸೊ ಅದಕ್ಕೋಸ್ಕರ ನನ್ಗೆ ಅವಾಗೆ ಅನ್ಕೊಂಡೆ, ಇಲ್ಲ ಇದಕ್ಕೊಂದು ಸೊಲ್ಯೂಷನ್ ನಾನು ವಿಡಿಯೋ ಮಾಡ್ಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಸೆಲ್ಫ್ ಆಗು ಕೂಡ ಮಾಡ್ಕೊಳ್ಬಹುದು. ಸೆಲ್ಫ್ ಆಗು ಕೂಡ ಇದೇ ಮೆಥಡ್, ಮತ್ತೆ ನೀವು ಪ್ರೊಫೆಷನಲ್ ಆಗಿ ಮಾಡ್ಬೇಕಾದ್ರೂ ಕೂಡ ನೀವು ಇದೇ ಮೆಥಡ್ ನ ಯೂಸ್ ಮಾಡ್ಕೊಳ್ಬಹುದು ಆರಾಮ್ಸೆ. ಇನ್ನ ಈ ಒಂದು ಸೆಟ್ಟಿಂಗ್ ಮಾಡಿದ್ಮೇಲೆ ಬಿಫೋರ್ ಆಫ್ಟರ್ ನಿಮ್ಗೆ ಹೇಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಇನ್ನು ನೀವು ಒಂದು ಹೇರ್ ಕಟ್ ಮಾಡಿಸ್ಕೊಂಡ್ಬಿಟ್ಟು ಎನಿ ಅಡ್ವಾನ್ಸ್ಡ್ ಲೇಯರ್ ಅಥವಾ ಅಡ್ವಾನ್ಸ್ಡ್ ಸ್ಟೆಪ್, ಇವಾಗ ಅಡ್ವಾನ್ಸ್ಡ್ ಹೇರ್ ಕಟ್ ನೀವು ಏನಾದ್ರೂ ಮಾಡಿಸ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನಂದು ಅಡ್ವಾನ್ಸ್ಡ್ ಲೇಯರ್ ಹೇರ್ ಕಟ್. ಈ ಹೇರ್ ಕಟ್ ಒಂದು ಮಾಡಿಸ್ಕೊಂಡ್ಬಿಟ್ಟು ನೀವೆಲ್ಲಾದ್ರೂ ಹೋಗೋವಾಗ ಜಸ್ಟ್ ಹೇರ್ ಸೆಟ್ ಮಾಡ್ಕೊಂಡ್ರೆ ಸಾಕು. ಅದೇ ತುಂಬಾ ಸಿಂಪ್ಲಿ ಸೂಪರ್ ಆಗಿರುತ್ತೆ, ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಸೆಲ್ಫ್ಗೂ ಯೂಸ್ ಆಗುತ್ತೆ, ನೀವು ಸೆಲ್ಫ್ ಆಗಿ ಬ್ಲೋ ಡ್ರೈ ಮಾಡ್ಕೊಂಡು ಸೆಟ್ಟಿಂಗ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ, ಪ್ರೊಫೆಷನಲ್ ಆಗು ಯೂಸ್ ಆಗುತ್ತೆ. ಮತ್ತೆ ನಾನು ಬಜೆಟ್ ಫ್ರೆಂಡ್ಲಿ ಇರೋದನ್ನ, ಬೆಸ್ಟ್ ರಿಸಲ್ಟ್ ಕೊಡೋದಂತ ಪ್ರಾಡಕ್ಟ್ ನೇನೆ ಇವತ್ತು ನಾನು ನಿಮ್ಗೆ ಶೋ ಮಾಡ್ತಾ ಇರೋದು. ಸೊ ಅದಕ್ಕೋಸ್ಕರ ನಾನು ಇಷ್ಟು ದಿನ ವೇಟ್ ಮಾಡ್ತಿದ್ದೆ. ಆಕ್ಚುಲಿ ನಾನು ಆರ್ಡರ್ ಮಾಡಿದ್ದೆ, ಅದು ನಿನ್ನೆ ಬಂತು. ನಿನ್ನೆ ಬಂದ ಮೇಲೆ ನಾನು ನನ್ನ ಹೇರ್ಗೆ ನಾನು ಟ್ರೈ ಮಾಡ್ಬಿಟ್ಟು ನನ್ಗೆ ಓಕೆ ಅಂದ್ಮೇಲೆ ಇವತ್ತು ನಾನು ನಿಮ್ಗೆ ವಿಡಿಯೋ ಮಾಡ್ಬಿಟ್ಟು ರಿವ್ಯೂ ಕೊಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ನಾನು ರಿಟರ್ನ್ ಹಾಕ್ಬೇಡ ಅಂತ ಅನ್ಕೊಂಡಿದ್ದೆ. ಸೊ ನನಗೆ ಸೆಟ್ ಆಗಿ ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆನೆ ಈ ಒಂದು ಪ್ರಾಡಕ್ಟ್ ನ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಈ ಒಂದು ಪ್ರಾಡಕ್ಟ್ ಒಂದು ನಿಮ್ಮ ಹತ್ರ ಇದ್ಬಿಟ್ರೆ ನಿಮ್ಗೆ ತುಂಬಾ ಮಲ್ಟಿಪಲ್ ಆಗಿ ಯೂಸ್ ಆಗತ್ತೆ ಅಂತಾನೆ ಹೇಳ್ಬೋದು. ನೀವು ಯೂಸ್ ಮಾಡ್ಕೋಬಹುದು, ಇಲ್ಲ ಮೇಕಪ್ ಆರ್ಟಿಸ್ಟ್ ಆಗಿದ್ರೆ ನೀವು ಕ್ಲೈಂಟ್ಸ್ಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ಇನ್ನು ನಿಮ್ಗೆ ಏನಾದ್ರು ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಏನಾದ್ರು ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ, ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ಫ್ರೀ ಆಗಿ ಕನ್ನಡದಲ್ಲಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗಳದ್ದು ವಿಡಿಯೋ ಡೇ 1 ಡೇ 2 ಡೇ 3 ಈ ರೀತಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಆರಾಮ್ಸೆ ವಿಡಿಯೋಸ್ ನ ನೋಡ್ಬಿಟ್ಟು ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬಿಟ್ಟು ನೀವು ಆರಾಮ್ಸೆ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬೋದು ಅಂತ ನಾನು 100% ಶೋರ್ ಆಗಿ ಹೇಳ್ತೀನಿ. ಇನ್ನು ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನೀವು ಆ ಒಂದು ವಿಡಿಯೋಸ್ ಕೂಡ ಹೋಗಿ ನೋಡಿ, ನಿಮ್ಗೆ ಆರಾಮ್ಸೆ ನೀವು ಪ್ರೊಫೆಷನಲ್ ಹೇರ್ ಸ್ಟೈಲಿಸ್ಟ್ ಆಗ್ಬೋದು ಅಂತ ನಾನು ನಿಮ್ಗೆ ಶೋರ್ ಆಗಿ ಹೇಳ್ತೀನಿ. ಇನ್ನ ಈ ಒಂದು ಬ್ಲೋ ಡ್ರೈ ಮೆಥಡ್ ಕೂಡ ಅಷ್ಟೇ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ನೀವು ಹೇರ್ ಸ್ಟೈಲಿಸ್ಟ್ ಗೆ, ಇದು ಕೂಡ ನೀವು ಪ್ರೊಫೆಷನಲ್ ಆಗಿ ಹೇರ್ ಸ್ಟೈಲಿಸ್ಟ್ ಆಗ್ಬೇಕು ಅಂತ ಅಂದ್ರೂ ಕೂಡ ಇದು ಯೂಸ್ ಆಗುತ್ತೆ. ನಾರ್ಮಲ್ ಆಗಿ ಸೆಲ್ಫ್ ಆಗಿ ಮಾಡ್ಕೊಳ್ಳೋದಕ್ಕೂ ಯೂಸ್ ಆಗುತ್ತೆ. ಓಕೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನಂದು ಹೇರ್ ವಾಶ್ ಆಗಿದೆ. ಹೇರು 100% ಡ್ರೈ ಆಗಿಲ್ಲ, 80% ಡ್ರೈ ಇದೆ. ಇನ್ನು ಸ್ವಲ್ಪ ಒಂದು 20% ವೆಟ್ ಇದೆ. ನಿಮ್ ನೋಡಿದ್ರೆ ಗೊತ್ತಾಗ್ತಾ ಇರ್ಬೋದು, ಸ್ವಲ್ಪ ವೆಟ್ ಇದೆ. ಸೊ ಈಗ ಒಂದು 80% ಡ್ರೈ ಆಗಿರುವಂತ ಹೇರ್ ನ ಫುಲ್ ಡ್ರೈ ಮಾಡ್ಕೊಳ್ಬೇಡಿ. ಈಗ ನಾನು ಒಂದು ಪಾರ್ಟಿಷನ್ ಆಗಿ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ಫಸ್ಟ್ ನೀವು ಈ ಬ್ಲೋ ಡ್ರೈ ಮಾಡ್ಬೇಕು ಅಂತಂದ್ರೆ ನಿಮ್ ತಲೆಯಲ್ಲಿ ಯಾವುದೇ ರೀತಿ ಸಿಕ್ಕಿರ್ಬಾರ್ದು, ಟ್ಯಾಂಗಲ್ ಫ್ರೀ ಇರ್ಬೇಕು. ಯಾವುದೇ ಕಾರಣಕ್ಕೂ ಸಿಕ್ಕಿದ್ರೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕೂದಲೆಲ್ಲ ಸಿಕ್ಕಾಕೊಂಡ್ಬಿಡುತ್ತೆ, ಅದು ರೋಲ್ ಕುಮ್ ತರ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಫಸ್ಟ್ ಸಿಕ್ಕನ್ನ ನೀಟಾಗಿ ಬಿಡಿಸ್ಕೊಳ್ಬೇಕು. ಈ ರೀತಿ 2 ಪಾರ್ಟಿಷನ್ ನ ಮಾಡ್ಬಿಟ್ಟು ಹೋಲ್ ಹೇರ್ ನ 2 ಪಾರ್ಟಿಷನ್ ನ ಮಾಡ್ಕೊಂಡು ನೋಡಿ, ಈ ರೀತಿ ಟ್ಯಾಂಗಲ್ಸ್ ಫ್ರೀ ಮಾಡ್ಕೊಳ್ಬೇಕು, ಚೂರು ಇರಬಾರ್ದು. ನೋಡಿ, ನನ್ನ ಹೇರ್ಗೆ ಸಿಕ್ಕೇ ಆಗಲ್ಲ, ಯಾಕಂತಂದ್ರೆ ನಂದು ಹೇರ್ ಕಟ್ ಇದೆ. ನೀವೇನಾದ್ರೂ ಈ ರೀತಿ ಅಡ್ವಾನ್ಸ್ಡ್ ಹೇರ್ ಕಟ್ ಏನಾದ್ರು ಮಾಡಿಸ್ಕೊಂಡ್ರೆ ನಿಮ್ಗೆ ಸಿಕ್ಕು ಆಲ್ಮೋಸ್ಟ್ ಇರಲ್ಲ.
ನೀವೇನಾದ್ರೂ ಹೇರ್ ಕಟ್ ಏನು ಇಲ್ಲ ಅಂತಂದ್ರೆ ತುಂಬಾ ಸಿಕ್ಕಿರತ್ತೆ. ಸೊ ಹೊರಗಡೆ ಸ್ವಲ್ಪ ಸೌಂಡ್ಸ್ ಗಳು ಬರ್ಬೋದು. ಇವತ್ತು ಆಕ್ಚುಲಿ ನಾನು ಸಲೂನ್ ಅಲ್ಲೇನೆ ಮಾಡ್ತಾ ಇದ್ದೀನಿ, ಮಾರ್ನಿಂಗ್ ಟೈಮ್ ಅಲ್ಲೇ ತೋರ್ಸೋಣ ಅಂತ. ಯಾಕಂತಂದ್ರೆ ನಾನು ಹೇರ್ ವಾಶ್ ಮಾಡಿದ್ದು ಈಗ್ಲೇ, ಸೊ ಈಗ್ಲೇ ನಿಮ್ಗೆ ತೋರ್ಸ್ಬಿಡೋಣ ಅಂತ ನಾನು ಈಗ ಮಾಡ್ತಾ ಇದ್ದೀನಿ. ಸೊ ಹೊರಗಡೆ ಏನಾದ್ರು ಇವಾಗ ಮೇನ್ ರೋಡ್ ಆಗಿರೋದ್ರಿಂದ ನಮ್ ಶಾಪ್ ಇರೋದೇ ಮೇನ್ ರೋಡ್, ಸೊ ಹಂಗಾಗಿ ಹೊರಗಡೆ ತರಕಾರಿ ಮಾರೋರು ಏನಾದ್ರು ಸೌಂಡ್ ಬರ್ತಾ ಇರುತ್ತೆ. ಸೊ ಅದನ್ನ ಇಗ್ನೋರ್ ಮಾಡಿ. ಈಗ ನಾವು ಬ್ಲೋ ಡ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡೋದು ತುಂಬಾ ನೆಸೆಸಿಟಿ ಇರುತ್ತೆ. ಯಾಕಂತಂದ್ರೆ ಹೇರ್ ಡ್ಯಾಮೇಜ್ ಆಗ್ಬಾರ್ದು ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಎನಿ ಹೀಟಿಂಗ್ ಟೂಲ್ಸ್, ಹೀಟ್ ಮಾಡುವಂತ ಟೂಲ್ಸ್ ನ ನೀವು ಹೇರ್ ಯೂಸ್ ಮಾಡ್ತೀರಾ ಅಂತಂದ್ರೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ನೀವು ಕಂಪಲ್ಸರಿ ಯೂಸ್ ಮಾಡಬೇಕು. ಇವತ್ತು ನಾನು ಬಿ ಬ್ಲಂಟ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. 100% ನೀವು ಇದನ್ನ ಯೂಸ್ ಮಾಡ್ಬಿಟ್ಟೆ ನೀವು ಎನಿ ಹೇರ್ ಸ್ಟೈಲ್ಸ್ ಮಾಡ್ಬೇಕು ಅಂತಂದ್ರು, ಎನಿ ಹೀಟ್, ಇವಾಗ ನೀವು ಹೇರ್ ಸ್ಟೈಲ್ ಮಾಡ್ಬೇಕು ಅಂತಂದ್ರೆ ಎಲ್ಲಾನು ಹೀಟ್ ಮಾಡುವಂತ ಟೂಲ್ಸ್ ನೀವು ಹೇರ್ಗೆ ಯೂಸ್ ಮಾಡೋದು. ಸೊ ಅದಕ್ಕೋಸ್ಕರ ನೀವು ಕಂಪಲ್ಸರಿಯಾಗಿ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಯೂಸ್ ಮಾಡಬೇಕು. ಬಿ ಬ್ಲಂಟ್ ಅವ್ರದ್ದು ಚೆನ್ನಾಗಿದೆ, ಇನ್ನು ಲಾರಿಯಲ್ದು ಇದೆ. ನಾನು ಅವೆರಡು ಹಾಕ್ತೀನಿ, ನಿಮ್ಗೆ ಯಾವ್ದು ಕಂಫರ್ಟಬಲ್ ಪ್ರೈಸ್ ಅಲ್ಲಿ ಅದನ್ನ ಪರ್ಚೇಸ್ ಮಾಡಿ, ಎರಡೂ ಕೂಡ ವರ್ಕ್ ಆಗುತ್ತೆ. ಓಕೆನಾ. ಈಗ ನೋಡಿ, ಫಸ್ಟ್ ಒಂದ್ಸರಿ ಶೇಕ್ ಮಾಡಿ ಈ ರೀತಿ ಸ್ಪ್ರೇ ಮಾಡ್ಕೊಳ್ಬೇಕು ಹೇರ್ಗೆ. ಈ ರೀತಿ ಸ್ಪ್ರೇ ಆದ್ಮೇಲೆ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇ ಎಲ್ಲ ಹೇರ್ಗೂ ಆಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕು. ಆ ಸ್ಪ್ರೇ ಎಲ್ಲ ಹೇರ್ಗೂ ಕೂಡ ಸ್ಪ್ರೆಡ್ ಆಗೋ ರೀತಿ. ಫಸ್ಟ್ ಈ ಸೈಡ್ ನಾನು ಮಾಡ್ತೀನಿ, ಆಮೇಲೆ ಈ ಕಡೆ. ಸೊ ಈ ಕಡೆನೂ ಹೆಂಗಿದ್ರು ಮಾಡೋದ್ರಿಂದ ಒಂದೇ ಸರಿ ಹೀಟ್ ಪ್ರೊಟೆಕ್ಷನ್ ಸ್ಪ್ರೇನ ಹಾಕ್ಬಿಡ್ತೀನಿ, ಆಮೇಲೆ ಮರ್ತು ಹೋಗೋ ಚಾನ್ಸಸ್ ಕೂಡ ಇರುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನೋಡಿ ಹಾಕ್ಬಿಟ್ಟು ನೀಟಾಗಿ ಎಲ್ಲ ಹೇರ್ಗೂ ಆ ಸ್ಪ್ರೇ ಹೋಗ್ಬೇಕು. ಸೊ ಆ ರೀತಿ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಹಿಂಗೆ ಈ ರೀತಿ ಹಿಂಗ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಹೇರ್ಗೂ ಸ್ಪ್ರೆಡ್ ಆಗುತ್ತಲ್ಲ. ಇವಾಗ ಆಯಿಲ್ ಹಚ್ಚೋ ತರ ಈ ಒಂದು ಸ್ಪ್ರೇನ ಈ ರೀತಿ ಹಿಂಗ್ ಮಾಡ್ಕೊಳ್ಳಿ. ಈಗ ಆಕ್ಚುಲಿ ಎಲ್ಲರೂ ಏನ್ ಮಾಡ್ತಾರೆ ಅಂತ ಅಂದ್ರೆ ಬ್ಲೋ ಡ್ರೈ ಮಾಡುವಾಗ ಸೆಕ್ಷನ್ ಮಾಡ್ಕೊಳ್ದೆ ಬ್ಲೋ ಡ್ರೈ ಮಾಡಕ್ ಹೋಗ್ತಾರೆ. ಅದು 100% ಫ್ಲಾಪ್ ಆಗುತ್ತೆ. ಸೆಕ್ಷನ್ ಮಾಡ್ಕೊಂಡು ನೀವು ಮಾಡಿದ್ರೆ ಅಷ್ಟೇ ನಿಮಗೆ ಬ್ಲೋ ಡ್ರೈ ನೀಟಾಗಿ ಆಗುತ್ತೆ. ಬ್ಲೋ ಡ್ರೈ ಆರ್ ಹೇರ್ ಸೆಟ್ಟಿಂಗ್ ಎರಡು ಕೂಡ ಒಂದೇ. ಇವಾಗ ನೀವು ಬೇಕಿದ್ರೆ ಇನ್ವರ್ಡ್ಸ್ ಮಾಡ್ಕೋಬಹುದು, ಬೇಕಾದ್ರೆ ಔಟ್ವರ್ಡ್ಸ್ ಮಾಡ್ಕೋಬಹುದು, ಇಲ್ಲ ನಂಗೆ ಬೇಡ ಅಂತಂದ್ರೆ ಸ್ಟ್ರೈಟ್ ಕೂಡ ಮಾಡ್ಕೊಳ್ಬಹುದು. ಎಲ್ಲಾನು ಇವತ್ತು ನಾನು ನಿಮ್ಗೆ ಎಲ್ಲಾ ಮೆಥಡನ್ನು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಒಂದ್ ಸೆಕ್ಷನ್ ಅಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂತಂದ್ರೆ ಇನ್ನೊಂದ್ ಸೆಕ್ಷನ್ ಅಲ್ಲಿ ಅರ್ಥ ಆಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಇವತ್ತು ನಾನು ಬೇಗ ಅವ್ರದ್ದು ಈ ಒಂದು ಬ್ಲೋ ಡ್ರೈ ಬ್ರಷ್ ನ ತರಿಸಿದೀನಿ. ನೋಡಿ ಈ ರೀತಿ ಇರುತ್ತೆ. ಇದು ಆಕ್ಚುಲಿ ತುಂಬಾ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಇದು ಒಂದೇ ಸಿಕ್ಕಿದ್ ನನ್ಗೆ. ಇನ್ನು ಸಿಗತ್ತೆ, ಬಟ್ ಅದ್ ಯಾವ್ದು ಬ್ರ್ಯಾಂಡ್ಗಳು ಅಷ್ಟು ಫೇಮಸ್ ಇಲ್ಲ. ಸೊ ಫೇಮಸ್ ಇರುವಂತ ಬ್ರ್ಯಾಂಡ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಮತ್ತೆ ಬೆಸ್ಟ್ ರಿಸಲ್ಟ್ ಕೊಡುವಂತ ಈ ಒಂದು ಹೇರ್ ಬ್ರಷ್ ನನ್ಗೆ ಇದೇ ಸಿಕ್ಕಿದ್ದು. ನಾನು ತುಂಬಾ ಒಂದ್ ವಾರದಿಂದ ಸರ್ಚ್ ಮಾಡಿ, ನಾನು ಬುಕ್ ಮಾಡೋದಕ್ಕಿಂತ ಮುಂಚೆ ತುಂಬಾ ಸರ್ಚ್ ಮಾಡ್ತೀನಿ, ಹಾಗೆ ನಾನು ಬುಕ್ ಮಾಡೋದಿಲ್ಲ. ಯಾಕಂತಂದ್ರೆ ನಾನು ನಿಮಗ್ ಸಜೆಸ್ಟ್ ಮಾಡೋದ್ರಿಂದ. ಸೊ ನನಗಾದ್ರೆ ನಾನ್ ಬೇಕಿದ್ರೆ ರಿಟರ್ನ್ ಕೊಟ್ಕೊಳ್ಬಹುದು, ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ನಿಮಗ್ ಸಜೆಸ್ಟ್ ಮಾಡ್ಬೇಕು ಅಂತ ಮಾಡಿದಾಗ ಸೊ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಯೂಸ್ ಆಗ್ಬೇಕು, ಅದರಿಂದ ನಿಮ್ಗೆ ಯೂಸ್ ಆಗದೆ ಅದು ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ನಾನು ತುಂಬಾ ಸರ್ಚ್ ಮಾಡ್ಬಿಟ್ಟು ರಿಸರ್ಚ್ ಮಾಡಿ ನಾನು ಚೆನ್ನಾಗಿದ್ಯಾ ಇಲ್ವಾ ರಿವ್ಯೂಸ್ ಎಲ್ಲ ನೋಡಿ ತುಂಬಾ ಯೋಚನೆ ಮಾಡಿ ಬುಕ್ ಮಾಡ್ಬಿಟ್ಟು ನಾನು ತರಿಸ್ತೀನಿ. ಮತ್ತೆ ನಾನು ನನಗೆ ಫಸ್ಟ್ ಸೆಲ್ಫ್ ಆಗಿ ಮಾಡ್ಕೊಂಡೆ, ಆಮೇಲೆ ನಾನು ನಿಮ್ಗೆ ತೋರ್ಸೋದು. ನೋಡಿ ಈ ರೀತಿ ಇರುತ್ತೆ. ಇದ್ರಲ್ಲಿ 3 1 2 3 ಅಂತ ಹೀಟ್ ನೀವು ಸೆಟ್ ಮಾಡ್ಕೊಳ್ಬಹುದು. ಒಂದ್ಗಿಟ್ರೆ ಲೈಟ್ ಆಗಿ ನಿಮ್ಗೆ ಹೀಟ್ ಬರುತ್ತೆ. ಎರಡಕ್ಕೆ ನೀವೇನಾದ್ರೂ ಇಟ್ರೆ ನಿಮ್ಗೆ ಸ್ವಲ್ಪ ಮೀಡಿಯಂ ಹೀಟ್ ಬರುತ್ತೆ. ನೀವು ಥರ್ಡ್ಗೆ ಏನಾದ್ರೂ ಇಟ್ರೆ ನಿಮ್ಗೆ ಹೈ ಹೀಟ್ ಬರುತ್ತೆ. ನೋಡಿ ಇದು ಆನ್ ಮಾಡೋದು ತುಂಬಾ ಈಸಿ. ಇಲ್ಲಿರುತ್ತೆ ನೋಡಿ 1 2 3 ಇಲ್ಲಿರುತ್ತೆ ಆನ್ ಆಫ್. ಓಕೆನಾ. ಈಗ ಸೆಕ್ಷನ್ಸ್ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ಆಲ್ರೆಡಿ 2 ಪಾರ್ಟಿಷನ್ ಆಗಿ ನಾವು ಮಾಡ್ಕೊಂಡಿದೀವಿ. ಈಗ ಸೆಕ್ಷನ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಸೆಕ್ಷನ್ ಕ್ಲಿಪ್ ಬೇಕು ನಿಮಗೆ ಕಂಪಲ್ಸರಿ. ಈ ಸೆಕ್ಷನ್ ಕ್ಲಿಪ್ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಇದೆಲ್ಲ ಒಂದ್ಸರಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ತುಂಬಾ ದಿನ ಬರುವಂತದ್ದು. ಓಕೆನಾ. ಇದೇನ್ ಹಾಳಾಗುವಂತದ್ದು ಏನಲ್ಲ. ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಫಸ್ಟ್ ನಾನು ನೋಡಿ ಈ ರೀತಿ ಸೆಕ್ಷನ್ ತಗೊಂಡಿದೀನಿ ಅಲ್ವಾ. ಈಗ ಇಲ್ಲಿರುವಂತ
ನೋಡಿ ಇಷ್ಟು ಹೇರ್ನ ತಗೊಳ್ತಾ ಇದ್ದೀನಿ. ನನ್ನ ಬ್ರಷ್ಗೆ ಆಗುವಷ್ಟು ಹೇರು ನೋಡಿ, ಈ ರೀತಿ ತುಂಬಾ ತಿನ್ನು ಅಲ್ಲ ತುಂಬಾ ತಿಕ್ಕು ಅಲ್ಲ, ಒಂದು ಮೀಡಿಯಂ ಸೆಕ್ಷನ್ ತಗೊಳ್ತಾ ಇದ್ದೀನಿ. ಈ ಹೇರ್ ಅನ್ನ ಒಂದ್ಸರಿ ನೋಡಿ ಈ ರೀತಿ ರೋಲ್ ಮಾಡ್ಬಿಟ್ಟು ಹಾಕ್ಬೇಕು, ಇಲ್ಲ ಅಂತಂದ್ರೆ ಮಿಕ್ಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ರೋಲ್ ಮಾಡ್ಬಿಟ್ಟು ನಾನು ಈ ಕಡೆ ಸೆಕ್ಷನ್ ಕ್ಲಿಪ್ ಇಂದ ಹೋಲ್ಡ್ ಮಾಡ್ಕೊಳ್ತೀನಿ. ಓಕೆನಾ. ಈಗ ನೋಡಿ ಹಂಗ್ ಹಾಕಿದ್ಮೇಲೆ ಇನ್ನೂ ಎಕ್ಸ್ಟ್ರಾ ಹೇರ್ ಬಂತಲ್ವಾ, ಇದನ್ನು ಕೂಡ ಮತ್ತೆ ಹಾಕಿ ಅದೇ ಕ್ಲಿಪ್ಗೆ ಜಾಯಿನ್ ಮಾಡ್ಕೊಂಡ್ರೆ ಆಯ್ತು. ಬ್ಲೋ ಡ್ರೈ ಮಾಡುವಾಗ ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ನಾವು ಸ್ಟ್ರೈಟ್ ಮಾಡ್ಕೊಳ್ಬೇಕು. ಆಮೇಲೆ ಈ ಒಂದು ಸೆಕ್ಷನ್ ನ ನಿಮ್ಗೆ ಇನ್ವರ್ಡ್ಸ್ ಬೇಕು ಅಂತಂದ್ರೆ ಇನ್ವರ್ಡ್ಸ್, ಔಟ್ವರ್ಡ್ಸ್ ಬೇಕು ಅಂದ್ರೆ ಔಟ್ವರ್ಡ್ಸ್, ಅದನ್ನ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಫಸ್ಟ್ ಇಲ್ಲಿಂದ ಇಲ್ಲಿವರೆಗೂ ನಾವು ಸ್ಟ್ರೈಟ್ ಮಾಡ್ಕೊಳ್ಬೇಕಲ್ವಾ. ಸೊ ಅದನ್ನ ಈಗ ನೋಡೋಣ. ಫಸ್ಟ್ ಸ್ಟ್ರೈಟ್ ಮಾಡ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಸ್ಟ್ರೈಟ್ ನೋಡಿ ಇಲ್ಲಿ ತನಕ ಸ್ಟ್ರೈಟ್ ಮಾಡಿದೀನಿ. ಈಗ ನಾನು ಔಟ್ವರ್ಡ್ಸ್ ಸೆಟ್ಟಿಂಗ್ ಮಾಡ್ತಾ ಇದ್ದೀನಿ. ಔಟ್ವರ್ಡ್ಸ್ ಅಂದ್ರೆ ಈ ರೀತಿ ಮಾಡ್ಬೇಕು, ಇನ್ವರ್ಡ್ಸ್ ಅಂದ್ರೆ ಮಿಷಿನ್ ನ ಈ ರೀತಿ ಮಾಡ್ಕೊಳ್ತಾ ಹಿಂಗ್ ಬರ್ಬೇಕಾಗತ್ತೆ. ಹಿಂಗೆ ನಾನು ಇವಾಗ ಔಟ್ವರ್ಡ್ಸ್ ಮಾಡ್ತಿರೋದ್ರಿಂದ ಈ ರೀತಿ. ಇವಾಗ ಬ್ರಷ್ ನ ನೋಡಿ ಇಲ್ಲಿ ಇಟ್ಬಿಟ್ಟು ಈ ಪೋರ್ಷನ್ ನ ಈ ರೀತಿ ರೋಲ್ ಮಾಡ್ಬಿಟ್ಟು ಇಟ್ಟು ಈಗ ಆನ್ ಮಾಡ್ತಿದ್ದೀನಿ. ಇಲ್ಲಿ ನಾವು ಬ್ರಷ್ ನ ರೋಲ್ ಮಾಡ್ಬೇಕು ಔಟ್ವರ್ಡ್ಸ್. ಇವಾಗ ಹೇರ್ ಯಾವ ಕಡೆ ನಾವು ಔಟ್ವರ್ಡ್ಸ್ ಹಾಕಿದೀವೋ ಆ ಕಡೆನೆ ರೋಲ್ ಮಾಡ್ಬೇಕು. ನಾನು ಯಾವ ರೀತಿ ಮಾಡ್ತೀನಿ ನೋಡ್ಕೊಳ್ಳಿ. ನೋಡಿ ಈಗ ನಾನು ಔಟ್ವರ್ಡ್ಸ್ ರೋಲ್ ಮಾಡಿದೀನಿ ನೋಡಿ, ಈ ಕಡೆಗೆ ರೋಲ್ ಮಾಡಿದೀನಿ. ನೀವು ಇನ್ವರ್ಡ್ಸ್ ಅಂದ್ರೆ ಈ ಕಡೆಗೆ ಮಾಡ್ಕೊಳ್ಬೇಕಾಗತ್ತೆ ಅಷ್ಟೇ. ಇದು ಔಟ್ವರ್ಡ್ಸ್, ಈ ಕಡೆಗೆ ಮಾಡಿದ್ರೆ ಇನ್ವರ್ಡ್ಸ್ ಅಷ್ಟೇ. ಈಗ ನೆಕ್ಸ್ಟ್ ಸೆಕ್ಷನ್ ಮಾಡ್ಕೊಳ್ಳೋಣ. ಈ ಸೆಕ್ಷನ್ ಅಲ್ಲಿ ಏನಾದ್ರು ನಿಮ್ಗೆ ಅರ್ಥ ಆಗಿಲ್ಲ ಅಂತಂದ್ರೆ ನೆಕ್ಸ್ಟ್ ಸೆಕ್ಷನ್ ಅಲ್ಲೂ ಅರ್ಥ ಆಗತ್ತೆ. ಸೊ ಫುಲ್ ನೋಡಿ, ಓಕೆನಾ. ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನ ನೀವೇನಾದ್ರೂ ಒಂದ್ಸರಿ ಕಲ್ತ್ಕೊಂಡ್ಬಿಟ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮೇನ್ ಇರೋದೇ ಹೇರ್ ಸ್ಟೈಲ್ ಅಲ್ವಾ. ಎಲ್ಲಾದ್ರೂ ಹೋಗುವಾಗ ಹೇರು ಮತ್ತೆ ಫೇಸ್ ಮೇಕಪ್ ಇವೆರಡು ನಮ್ಗೆ ಗೊತ್ತಿದ್ರೆ ನಾವು ಆರಾಮ್ಸೆ ಹೊರಗಡೆ ಹೋಗ್ಬಿಡ್ಬೋದು. ನಾವೇ ಕಲ್ತಿದ್ರೆ ನಾವು ಅಮೌಂಟ್ ಕೂಡ ಸೇವ್ ಮಾಡ್ಕೋಬೋದಲ್ವಾ. ಸೊ ಅದಕ್ಕೋಸ್ಕರ ಈಗ ನೆಕ್ಸ್ಟ್ ಸೆಕ್ಷನ್ ತಗೊಳ್ಳೋವಾಗ ಈ ರೀತಿ ರೋಲ್ ಮಾಡಿ ಈ ಕಡೆ ಹಾಕೊಳ್ತೀನಿ, ಯಾಕಂತಂದ್ರೆ ಬೇರೆ ಹೇರ್ ಜೊತೆ ಮಿಕ್ಸ್ ಆಗ್ಬಾರ್ದು ಅಂತ. ಈಗ ಸೇಮ್ ಇದನ್ನ ಲಾಸ್ಟ್ ಟೈಮು ಸೆಕ್ಷನ್ ಹಾಕಿ ಕ್ಲಿಪ್ ಹಾಕಿದ್ನಲ್ಲ ಅದೇ ರೀತಿ ಹಾಕ್ಬಿಟ್ಟು ಬಿಡ್ತಾ ಇದೀನಿ. ಈಗ ಇಲ್ಲಿ ರೋಲ್ ಮಾಡಿರುವಂತ ಹೇರ್ನ ನಾನು ಹಿಂಗ್ ಮಾಡ್ಕೊಳ್ತಾ ಇದೀನಿ. ನಿಮ್ಗೆ ಏನಾದ್ರು ಸಿಕ್ಕಾದ್ರೆ, ನನಗೆ ಜಾಸ್ತಿ ಸಿಕ್ಕಾಗಲ್ಲ, ನಿಮ್ಗೆ ಸಿಕ್ಕಾದ್ರೆ ಈ ರೀತಿ ಒಂದು ಟ್ಯಾಂಗಲ್ ಫ್ರೀ ಮಾಡ್ಕೊಂಡ್ಬಿಟ್ಟು ಬ್ಲೋ ಡ್ರೈ ಸ್ಟಾರ್ಟ್ ಮಾಡಿ. ಓಕೆನಾ. ಈಗ ಸ್ಟ್ರೈಟ್, ಫಸ್ಟ್ ಸ್ಟ್ರೈಟ್ ಒಂದ್ 3 ರಿಂದ 4 ಸರಿ ಸ್ಟ್ರೈಟ್ ಮಾಡಿ, ಆಮೇಲೆ ಹಿಂಗ್ ಒಂದ್ಸರಿ ಮಾಡಿ, ಈ ಹೇರ್ನ ಹಿಂಗ್ ಒಂದ್ಸರಿ ಮಾಡಿ. ಎಲ್ಲ ಹೇರು ಬ್ಲೋ ಡ್ರೈ ಆಗ್ಬೇಕಲ್ಲ. ಈಗ ಇಲ್ಲಿ ಲಾಸ್ಟ್ ಅಲ್ಲಿ ರೋಲ್, ಈಗ ಎಲ್ಲಾ ಹೇರ್ನು ಒಂದ್ಸರಿ ಫಿನಿಶಿಂಗ್ ತಗೊಂಡು ಅವಾಗೆ ಮಾಡಿದ್ದು. ಇವಾಗ ಎಲ್ಲ ಹೇರ್ನು ನೋಡಿ ಎಷ್ಟು ನೀಟಾಗಿ ಆಗ್ತಿದೆ. ಈ ಹೇರ್ಗೂ ಡಿಫ್ರೆನ್ಸ್ ನೋಡಿ, ನಿಮ್ಗೆ ಗೊತ್ತಾಗ್ತಿದೆ. ಬ್ಲೋ ಡ್ರೈ ಆಗಕ್ ಮುಂಚೆ, ಬ್ಲೋ ಡ್ರೈ ಆದ್ಮೇಲೆ. ಇನ್ನ ನಿಮ್ಗೆ ಫುಲ್ ಮಾಡಿದ್ರೆ ಎಷ್ಟು ನೀಟಾಗಿ ಹೇರ್ ಕಟ್ ಕಾಣಿಸುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಕೊನೆವರೆಗೂ ನೋಡಿ. ಈಗ ನೆಕ್ಸ್ಟ್ ಸೇಮ್ ಮತ್ತೆ ಹೇರ್ ತಗೊಳ್ಬೇಕು, ಮತ್ತೆ ಸೆಕ್ಷನ್ ಇದನ್ನ ರೋಲ್ ಮಾಡಿ ಮುಂದೆ ಹಾಕೊಳ್ಬೇಕು. ಆಮೇಲೆ ಈ ಹೇರ್ನ ಸೆಕ್ಷನ್ ಕ್ಲಿಪ್ ಇಂದ ಹೋಲ್ಡ್ ಮಾಡಬೇಕು. ಈಗ ರೋಲ್ ಮಾಡಿ ಮುಂದೆ ಹಾಕಿರುವಂತ ಹೇರ್ಗೆ ಈಗ ನಾವು ಒಂದ್ಸರಿ ಕೂಮ್ ಮಾಡ್ಕೊಳ್ಬಿಡೋಣ, ಟ್ಯಾಂಗಲ್ ಫ್ರೀ ಮಾಡಿಕೊಂಡು ಈಗ ಬ್ಲೋ ಡ್ರೈ ಸ್ಟಾರ್ಟ್ ಮಾಡೋಣ. ಡ್ರೈ ಆಮೇಲೆ ಈ ಎಲ್ಲಾ ಹೇರ್ನು ಬೇಕಿದ್ರೆ ತಗೊಳ್ಳಿ.
ನೋಡಿ ಆಗಿದೆ. ಅಕಸ್ಮಾತ್ ಇಲ್ಲಿ ಏನಾದ್ರೂ ಸ್ವಲ್ಪ ನಿಮ್ಗೆ ಇನ್ನೂ ಆಗ್ಬೇಕು ಅಂತಂದ್ರೆ ನಾವು ನೆಕ್ಸ್ಟ್ ಹೇರ್ ತಗೊಂಡೋಗು ಮತ್ತೆ ಫಿನಿಶಿಂಗ್ ಕೊಟ್ಕೊಳ್ತಾ ಇರ್ತೀವಲ್ವಾ ಎಲ್ಲ ಹೇರ್ಗೆ, ಸರಿ ಹೋಗುತ್ತೆ. ಈಗ ನೆಕ್ಸ್ಟ್ ಸೇಮ್ ಒಂದ್ಸರಿ ಕಲಿಯೋವರೆಗೂ ಮಾತ್ರ ನಿಮ್ಗೆ ಕಷ್ಟ ಅನ್ಸುತ್ತೆ, ಕಲ್ತ ಮೇಲೆ ಈಸಿ, ಅದ್ರಷ್ಟು ಈಸಿ ಯಾವ್ದು ಇಲ್ಲ ಅನ್ನೋ ತರ ಅದ್ ಗಾದೆನೇ ಇದೆ ಅಲ್ವಾ, ಕಲಿಯೋವರೆಗೂ ಬ್ರಹ್ಮವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತ. ಆ ರೀತಿ ನನ್ಗೆ ಇವಾಗ ನೆನ್ನೆ ಆಕ್ಚುಲಿ ಮಾಡುವಾಗ ಒಂಚೂರು ಆಕ್ಚುಲಿ ನಾನು ಸೆಲ್ಫ್ ಮಾಡ್ಕೊಳ್ತಿರ್ಲಿಲ್ಲ, ಬೇರೆಯವ್ರಿಗೆ ಮಾಡ್ತಿದ್ದೆ. ನೆನ್ನೆ ನಾನು ಪ್ರಾಕ್ಟೀಸ್ ಮಾಡ್ಕೊಂಡೆ, ನನಗೆ ಒಂಚೂರು ಕಷ್ಟ ಅನ್ಸ್ತು, ಬಟ್ ಇವಾಗ ಮಾಡಿದಾಗ ನನ್ಗೆ ಫುಲ್ ಈಸಿ ಅನಿಸ್ತಿದೆ. ಸೊ ನೀವು ಅಷ್ಟೇ ಫಸ್ಟ್ ಟೈಮ್ ಮಾಡುವಾಗ ಕಷ್ಟ ಅನ್ಸುತ್ತೆ, ನೆಕ್ಸ್ಟ್ ಟೈಮ್ ಮಾಡುವಾಗ ನಿಮ್ಗೆ ಈಸಿ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ಏನೇ ನಂಗೆ ಬರಲ್ಲ ಅಂತ ಡಿಸೈಡ್ ಆಗ್ಬೇಡಿ. ಈಗ ನೆಕ್ಸ್ಟ್ ಸ್ಟ್ರೈಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ರೋಲ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಹೇರ್ ಕಟ್ ಇರೋದ್ರಿಂದ ನಂಗೆ ಕಾಣಿಸುತ್ತೆ, ಹೇರ್ ಕಟ್ ಇಲ್ಲ ಅಂದ್ರೆ ನಿಮ್ಗೆ ಸ್ಟ್ರೈಟೇ ಕಾಣಿಸುತ್ತೆ. ಸ್ಟ್ರೈಟ್ ಅಲ್ಲಿ ಕೆಳಗ್ ಮಾತ್ರ ಹಿಂಗೆ ರೋಲ್ ಆಗಿರುತ್ತೆ ಅಷ್ಟೇ. ನೀವು ಇನ್ವರ್ಡ್ಸ್ ಬೇಕಂದ್ರೆ ಇನ್ವರ್ಡ್ಸ್, ಔಟ್ವರ್ಡ್ಸ್ ಬೇಕಿದ್ರೆ ಔಟ್ವರ್ಡ್ಸ್. ಬಿಫೋರ್ ಆಫ್ಟರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಕ್ಚುಲಿ ನನ್ಗೆ ಬಿಫೋರ್ ಆಫ್ಟರ್ ಕೂಡ ಅಷ್ಟೇ ತುಂಬಾ ಮೆಸ್ಸಿ ಅಂತ ಏನ್ ಅನ್ಸಲ್ಲ, ನನಗೆ ಸಿಕ್ಕೇ ಆಗೋದಿಲ್ಲ. ಸೊ ನಾನು ಕೂಮೆ ಮಾಡಲ್ಲ, ಹೇಳ್ಬೇಕು ಅಂತಂದ್ರೆ ಡೈಲಿ ನಾನು ಕೂಮೆ ಮಾಡಲ್ಲ. ಯಾರಾದ್ರೂ ಹೇಳಿದ್ರೆ ನೀವು ಕೂಮೆ ಮಾಡಲ್ಲ ಅಂತಂದ್ರೆ ಹೌದಾ ನಿಜ ನೀವು ಸುಳ್ಳು ಹೇಳ್ತೀರಾ ಅಂತಾರೆ. ಆಕ್ಚುಲಿ ನಾನು ಹೇರ್ ಕಟ್ ನ ಮೇಂಟೈನ್ ಮಾಡೋದ್ರಿಂದ ನಾನು ಡೈಲಿ ಕೂಮೆ ಮಾಡಲ್ಲ. ನಾನು ಜಸ್ಟ್ ಹೇರ್ ವಾಶ್ ಮಾಡ್ಬಿಟ್ಟು ಹಿಂಗ್ ಹಾಕೊಂಡ್ ಬಂದ್ಬಿಡ್ತೀನಿ ಅಷ್ಟೇ ಕ್ಲಿಪ್ಪು. ಅಂದ್ರೂ ಕೂಡ ನನಗೆ ಸಿಕ್ಕಾಗಲ್ಲ, ಬಿಕಾಸ್ ನಾನು ಹೇರ್ ಕಟ್ ನ 3 months ಒನ್ಸ್ ನಾನು ಮಾಡ್ಸ್ಕೊಂತೀನಿ. ಸೊ ಅದಕ್ಕೋಸ್ಕರ ನಾನ್ ಹೇರ್ ಕಟ್ ಮಾಡ್ಸೋದಕ್ಕೆ ಬೇರೆ ಎಲ್ಲೂ ಹೋಗಲ್ಲ, ನನ್ನ ಸ್ಟೂಡೆಂಟ್ಸ್ ಹತ್ರನೇ ನಾನು ಮಾಡಿಸ್ಕೊಳ್ತೀನಿ. ಯಾಕಂತಂದ್ರೆ ನಾನು ಅವ್ರಿಗೆ ಹೇಳ್ಕೊಟ್ಟಿರೋ ಮೆಥಡ್ ಅವ್ರು ನನಗೆ ಮಾಡ್ತಾರೆ. ಬೇರೆ ಕಡೆ ಎಲ್ಲ ಶಾರ್ಟ್ ಮಾಡ್ಬಿಡೋದು, ಮತ್ತೆ ನನಗೆ ಬೇರೆ ಕಡೆ ಅಷ್ಟು ಹೇರ್ ಕಟ್ ಐಬ್ರೋ ಮಾತ್ರ ಅಷ್ಟು ಸೆಟ್ ಆಗಲ್ಲ. ಆಕ್ಚುಲಿ ನಾನು ಒಬ್ಬ ಬ್ಯೂಟಿಷಿಯನ್ ಆಗಿ ನನ್ಗೆ ಸೆಟ್ ಆಗ್ತಿಲ್ಲ ಬೇರೆ ಕಡೆ. ಇನ್ ಬೇರೆಯವ್ರಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ನನಗೆ ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಐಬ್ರೋ ಎಲ್ಲ ನಾನೇ ಸೆಲ್ಫ್ ಮಾಡ್ಕೊಳ್ತೀನಿ, ನಿಮ್ಗೆ ತೋರ್ಸಿದ್ನಲ್ವಾ ಆ ರೀತಿ. ಮತ್ ಹೇರ್ ಕಟ್ ನ ನಾನು ಬೇರೆ ಕಡೆ ಮಾಡಿಸ್ಕೊಳ್ತೀನಿ. ಅದು ಎಸ್ಪೆಷಲಿ ನನ್ನ ಸ್ಟೂಡೆಂಟ್ಸ್ ಹತ್ರನೇ, ಇನ್ನೆಲ್ಲೂ ಬೇರೆ ಕಡೆ ಎಲ್ಲೂ ಹೋಗಲ್ಲ. ಹೇರ್ ಕಟ್ 3 months ಒನ್ಸ್ ಆಗಿರೋದ್ರಿಂದ ನಾನು ಅವರು ದೂರ ಇದ್ರು ಅಲ್ಲೇ ಹೋಗಿ ಮಾಡಿಸ್ಕೊಳ್ತೀನಿ, ಇಲ್ಲ ಅವರೇ ಇಲ್ಲಿಗೆ ಬರ್ತಾರೆ. ಏನೋ ಆಗಿ ಒಂದ್ ಹೇರ್ ಕಟ್ ನಾನು ಮೇಂಟೈನ್ ಮಾಡ್ಕೊಳ್ತೀನಿ. ನಾವು ಸೆಲ್ಫ್ ಆಗಿ ಕಲ್ತ್ರೆ ನಾವು ಬೇರೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ, ನಾವೇ ಮಾಡ್ಕೊಳ್ಬಹುದು. ಬಟ್ ಕಲಿಬೇಕು ಅಂತಂದ್ರೆ ತುಂಬಾ ಇಂಟ್ರೆಸ್ಟ್ ಬೇಕು. ನನಗಂದ್ರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದೆ, ನಾನು ಡೈಲಿ ಮಾಡೋ ಕೆಲಸನೇ ಅದಾಗಿರೋದ್ರಿಂದ ಸೊ ಸೆಲ್ಫ್ ಕೂಡ ಮಾಡ್ಕೊಳ್ಳೋದು ನನಗೆ ಈಸಿ ಆಗುತ್ತೆ. ಬಟ್ ನಿಮಗೆ ಹೊಸಬ್ರಿಗೆ ಆ ರೀತಿ ಆಗೋದಿಲ್ಲ. ಸೊ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಲಾಸ್ಟ್ ಸೆಕ್ಷನ್ ಇದು. ಸ್ಟ್ರೈಟ್ ಮಾಡಿ ಆಮೇಲೆ ಲಾಸ್ಟ್ ಅಲ್ಲಿ ರೋಲ್. ನೋಡಿ ಯಾವ ರೀತಿ ಸ್ಟೆಪ್ಸ್ ಕೂತಿದೆ ಅಂತ. ಇನ್ನ ಈ ಒಂದು ಫ್ರಂಟ್ ಕಟ್ ಪೋರ್ಷನ್ ನ ಮತ್ತೆ ಮಾಡ್ಕೊಳ್ತೀನಿ. ನೋಡಿ ಈಗ ಈ ಸೈಡ್ ಫುಲ್ ಬ್ಲೋ ಡ್ರೈ ಆಗಿದೆ, ಈ ಸೈಡ್ ಬ್ಲೋ ಡ್ರೈ ಆಗಿಲ್ಲ. ಬ್ಲೋ ಡ್ರೈ ಆಗಿಲ್ಲ ಅಂತಂದ್ರೆ ಇಲ್ಲಿ ಚಿಕ್ಕ ಚಿಕ್ಕ ಹೇರ್ಸ್ ಎಲ್ಲ ಹಿಂಗ್ ಬರುತ್ತೆ. ಬಟ್ ನೋಡಿ ಇದರಲ್ಲಿ ಸಾಫ್ಟ್ ಆಗಿ ಬರುತ್ತೆ ಬ್ಲೋ ಡ್ರೈ. ವಿತ್ ಬ್ಲೋ ಡ್ರೈ, ವಿತೌಟ್ ಬ್ಲೋ ಡ್ರೈ ನಿಮ್ಗೆ ಈ ರೀತಿ ಡಿಫ್ರೆನ್ಸ್ ಕಾಣುತ್ತೆ. ಇನ್ನು ಫ್ರಂಟ್ ಅಲ್ಲಿ ಇನ್ನೂ ಒಂದ್ ಮೆಥಡ್ ಇದೆ. ಈ ಹೇರ್ನೇ ನಾನು ಸ್ವಲ್ಪ ಬೌನ್ಸಿಯಾಗಿ ಕಾಣ್ಬೇಕು ಅಂತಂದ್ರೆ ಇದನ್ನ ಲಾಸ್ಟ್ ಅಲ್ಲಿ ತೋರಿಸ್ತೀನಿ. ಈ ಕಡೆ ಮತ್ತೆ ಈ ಕಡೆ ಎರಡು ತಗೊಂಡು ಈಗ ಇಷ್ಟು ನೋಡ್ಕೊಳ್ಳಿ. ಈಗ ಸೇಮ್ ಈ ಕಡೆ ಯಾವ ರೀತಿ ಮಾಡ್ಕೋ, ಈ ಕಡೆನೂ ಅದೇ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ಒಂದು ಕೂಮ್ ತಗೊಂಡು ಆಂಗಲ್ ಎಲ್ಲ ಫ್ರೀ ಮಾಡ್ಕೊಂಡು, ಅದೇ ರೀತಿ ಸಿಕ್ಕಿರ್ಬಾರ್ದು. ಈಗ
ಈ ಹೇರ್ನ ಸೇಮ್ ಅದೇ ರೀತಿ ಪಾರ್ಟಿಷನ್ ಈ ರೀತಿ ಮಾಡಿಕೊಂಡು ಸೇಮ್ ಅಲ್ಲಿ ಯಾವ ರೀತಿ ಮಾಡಿದ್ವೋ ಅದೇ ಮೆಥಡ್ ಮಾಡಬೇಕು. ಅಲ್ಲಿ ಹಿಂಗ್ ಮಾಡಿದ್ವಿ, ಇಲ್ಲಿ ಹಿಂಗ್ ಮಾಡ್ಬೇಕು. ಓಕೆನಾ? ಇವಾಗ ಅದು ನಿಮ್ಗೆ ತೋರಿಸ್ತೀನಿ ನಾನು. ಫಸ್ಟ್ ಸ್ಟಾರ್ಟಿಂಗ್ ಸ್ಟ್ರೈಟ್ ಮಾಡ್ಕೊಳ್ಬೇಕು. ಸ್ಟ್ರೈಟ್ ಮಾಡಿ ಹಿಂಗೆ ಹಾಕ್ಬೇಕು. ಹಿಂಗ್ ಮಾಡೋವಾಗ ಹಿಂಗ್ ಹಾಕಿದ್ವಿ, ಹಿಂಗ್ ಮಾಡೋವಾಗ ನಿಮ್ಗೆ ಯಾವ ಕಡೆ ಸೆಟ್ಟಿಂಗ್, ಈ ಕಡೆ ತಾನೇ ಹೋಗ್ಬೇಕು, ಸೊ ಈ ಕಡೆಗೆ ಹಾಕೊಳ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟ್ ಸೆಕ್ಷನ್ ಕೂಡ ಸೇಮ್ ನಾವು ಆ ಕಡೆ ಯಾವ ರೀತಿ ತಗೊಂಡ್ವು ಅದೇ ರೀತಿ ನೋಡಿ. ಈ ರೀತಿ ಬೆರಳಲ್ಲಿ ತಗೊಂಡ್ಬಿಡಿ, ಒಂದು ಬೆರಳಲ್ಲಿ ತಗೊಂಡು ಹಿಂಗ್ ರೋಲ್ ಮಾಡಿ ಹಾಕಿ ಇದನ್ನ ಈ ಕಡೆಗೆ ಹಾಕ್ಬೇಕು. ಈಗ ನೆಕ್ಸ್ಟ್ ಸ್ಟ್ರೈಟ್ ಈಗ ರೋಲ್, ಕೆಳಗಡೆ ರೋಲ್ ಮಾಡೋದು. ಈ ರೀತಿ ಟರ್ನ್ ಮಾಡಬೇಕು ಮಷಿನ್ನ. ನೋಡಿ ಈ ಕಡೆಗೆ ಟರ್ನ್ ಮಾಡಬೇಕು, ಈ ಕಡೆ ರೋಲ್ ಆಗಿರತ್ತಲ್ವಾ. ಸೊ ನೋಡಿ, ಈಗ ನಾನು ಆನ್ ಮಾಡಲ್ಲ, ಆನ್ ಮಾಡ್ದೇನೆ ನಿಮ್ಗೆ ತೋರಿಸ್ತೀನಿ. ನೋಡಿ ಈ ತರ ಈ ಕಡೆಗೆ ಟರ್ನ್ ಮಾಡ್ತಾ ಹೋಗ್ಬೇಕು, ಇದು ಈ ಕಡೆಗೆ ಹೋಗ್ಬೇಕು. ಈಗ ನೆಕ್ಸ್ಟ್ ಸೆಕ್ಷನ್ ನ ರೋಲ್ ಮಾಡಿ ಹಾಕಿ ಒಂದ್ 2-3 ಸರಿ ಮಾಡೋ ತನಕ ಅಷ್ಟೇ ಕಷ್ಟ ಅನ್ಸುತ್ತೆ. ಆರಾಮ್ಸೆ, ನನಗೆ ಆಕ್ಚುಲಿ ಫಸ್ಟ್ ಟೈಮ್ಗೂ ಇವಾಗೂ ತುಂಬಾ ಈಸಿ ಅನಿಸ್ತದೆ, ಪಟಾಪಟ್ ಅಂತ. ಫಸ್ಟ್ ಟೈಮು ಸೆಕ್ಷನ್ಗಳು ಹಿಂಗ್ ತಗೊಂಡ್ ಹಿಂಗ್ ಹಾಕಕ್ಕೇನೆ ಕಷ್ಟಪಟ್ಟೆ ನಿನ್ನೆ, ಇವತ್ತು ಈಸಿ. ಈಗ ನೆಕ್ಸ್ಟ್ ರೋಲ್. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ. ಈಗ ನೆಕ್ಸ್ಟ್ ಸೇಮ್ ಈ ಬೆರಳಲ್ಲಿ ತಗೊಂಡು ರೋಲ್ ಮಾಡಿ ಮುಂದೆ ಹಾಕಿ ಇದನ್ನ ಕ್ಲಿಪ್ ಹಾಕ್ತಿದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಕೂರ್ತಿದೆ ಅಂತ. ನೀವು ಸ್ಟ್ರೈಟ್ ಬೇಕು ಅಂತಂದ್ರೆ ರೋಲ್ ಮಾಡೋದ್ ಬೇಡ, ಜಸ್ಟ್ ಇಲ್ಲಿ ನೋಡಿ ಹಿಂಗೆ ಸ್ಟ್ರೈಟ್ ಮಾಡಿ ಹಿಂಗ್ ಬಿಡ್ಬೇಕು. ಸ್ಟ್ರೈಟ್ ಮಾಡ್ಕೊಳ್ತಾ ಹಿಂಗ್ ಬಿಡ್ಬೇಕು. ಸ್ಟ್ರೈಟ್ ಬೇಕು ಅಂದ್ರೆ ಹಿಂಗೆ, ನೀವು ರೋಲ್ ಔಟ್ವರ್ಡ್ಸ್ ಸೆಟ್ಟಿಂಗ್ಸ್ ಬೇಕು ಅಂದ್ರೆ ಹಿಂಗೆ, ಇನ್ವರ್ಡ್ಸ್ ಬೇಕು ಅಂದ್ರೆ ನೋಡಿ ಹಿಂಗೆ. ಇನ್ವರ್ಡ್ಸ್ ಬೇಕು ಅಂದ್ರೆ ಕೂದಲನ್ನ ಮೇಲ್ಗಡೆ ಇಡ್ಬೇಕು, ಕೂಮಿಂದ ಮೇಲ್ಗಡೆ. ನಿಮ್ಗೆ ಔಟ್ವರ್ಡ್ಸ್ ಬೇಕು ಅಂದ್ರೆ ಕೂದಲಿಂದ ಬ್ಯಾಕ್ ಸೈಡ್. ನಿಮ್ಗೆ ಏನಾದ್ರು ಸ್ಟ್ರೈಟ್ ಬೇಕು ಅಂತಂದ್ರು ಕೂದಲಿಂದ ಇನ್ಸೈಡ್ ಮಾಡಿ 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 ಸ್ಟ್ರೈಟ್ ಆಗಿ ಹಿಂಗ್ ಕೂರಿಸ್ಬೇಕು. ಓಕೆನಾ? ಈಗ ನೆಕ್ಸ್ಟ್ ಸೆಕ್ಷನ್ ತಗೊಳ್ಳೋಣ. ಒಂದ್ಸರಿ ಟ್ಯಾಂಗಲ್ ಫ್ರೀ ಮಾಡ್ಕೊಳ್ಳಿ. ಸೇಮ್ ಈಗ
ಇದನ್ನು ಕೂಡ ಒಂದ್ಸರಿ ಸೆಟ್ ಮಾಡ್ತೀನಿ. ಈಗ ಇಲ್ಲಿ ನಾವು ಒಂದು ವಿ ಶೇಪ್ ಸೆಕ್ಷನ್ ತಗೊಳ್ಳೋಣ. ಫ್ರಂಟ್ ಕಟ್ ಮಾಡಿರುವಂತ ಹೇರ್ನ ಈಗ ಈ ಹೇರ್ನ ನಾವು ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಹಿಂಗೆ ಫಸ್ಟ್ ನಾನು ಆನ್ ಮಾಡದೆ ತೋರಿಸ್ತೀನಿ ನಿಮಗೆ. ಈ ರೀತಿ ಹಿಂಗೆ 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 ಕೂಮ್ ಮಾಡ್ಬೇಕು. ಓಕೆನಾ? ಈಗ ನಿಮ್ಗೆ ಬೌನ್ಸಿ ತರ ಬರುತ್ತೆ. ಅವಾಗ ಸ್ವಲ್ಪ ಫ್ಲಾಟ್ ಇತ್ತಲ್ವಾ, ಇವಾಗ ಫ್ರಂಟ್ ಒಂಚೂರು ಬೌನ್ಸಿ ಕಾಣುತ್ತೆ ನಿಮ್ಗೆ ಈ ರೀತಿ ಮಾಡೋದ್ರಿಂದ. ಈಗ ನೋಡಿ, ಬ್ಲೋ ಡ್ರೈ ಆದ್ಮೇಲೆ ಹೇರ್ ಎಷ್ಟು ಚೆನ್ನಾಗಿ ಕೂತಿದೆ, ಮತ್ತೆ ಸೆಟ್ಟಿಂಗ್ ಕೂಡ ಕೂತಿದೆ. ನಮ್ ಹೇರ್ ಕಟ್ ಯಾವ ತರ ಇದೆ ಅದೇ ರೀತಿ ಸೆಟ್ಟಿಂಗ್ ಕೂತಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫ್ರೀ ಹೇರ್ಸ್ ನ ಬೇಕಿದ್ರೆ ನೀವು ಹಿಂಗ್ ಬಿಟ್ಟು ಹೋಗ್ಬೋದು. ಈ ರೀತಿ ನೀವು ಸಿಂಪಲ್ ಆಗಿ ನೀವೇನಾದ್ರೂ ಸ್ಯಾರಿ ವೇರ್ ಮಾಡ್ಬಿಟ್ಟು ಸಿಂಪಲ್ ಆಗಿ ಈ ರೀತಿ ನೀವು ಫ್ರೀ ಹೇರ್ ನ ಬಿಡ್ಬೋದು. ಇಲ್ಲ ಅಂತಂದ್ರೆ ನೀವು ಬೇಡ ಅಂದ್ರೆ ಕ್ಲಿಪ್ ಕೂಡ ಹಾಕೊಳ್ಬೋದು ಹಿಂಗೆ. ಇಲ್ಲ ಅಂತಂದ್ರೆ ಡ್ರೆಸ್ಸಸ್ಗೂ ಚೆನ್ನಾಗಿರತ್ತೆ, ಎಲ್ಲದಕ್ಕೂ ಚೆನ್ನಾಗಿರತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಲ್ಲ, ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ. ಇನ್ನು ಈ ಒಂದು ಬ್ಲೋ ಡ್ರೈ ಮಷಿನ್ ಅಂತೂ ಬ್ಲೋ ಡ್ರೈ ಬ್ರಷ್ ವೇಗಾದು ತುಂಬಾ ಚೆನ್ನಾಗಿದೆ. ಈ ಒಂದು ಬ್ರಷ್ ಲಿಂಕ್ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ, ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ಈ ಒಂದು ಬ್ರಷ್ ಗೆ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ 100% ವರ್ತ್ ಇದೆ ಅಂತ ನಾನು ನಿಮ್ಗೆ 100% ಹೇಳ್ತೀನಿ. ನನಗೂ ಕೂಡ ಅಷ್ಟೇ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಇದನ್ನ ಆರಾಮ್ಸೆ ನಾನು ಎಲ್ಲಾದ್ರೂ ಹೊರಗಡೆ ಹೋದಾಗ, ಇವಾಗ ಎಲ್ಲಾದ್ರೂ ಮೇಕಪ್ ಹೋಗುವಾಗ, ಎಲ್ಲಾದ್ರೂ ಇವಾಗ ನಾವು ಜಸ್ಟ್ ಸ್ನಾನ ಮಾಡಿ ಹಂಗೆ ಕ್ಲಿಪ್ ಹಾಕೊಂಡು ಹೋಗೋದಕ್ಕಿಂತ ಈ ರೀತಿ ಮಾಡಿದ್ರೆ ನೋಡಿ ಎಷ್ಟು ಪ್ರೊಫೆಷನಲ್ ಆಗಿರುತ್ತೆ ಅಂತ. ಮತ್ತೆ ನಿಮ್ಗೆ ಸಿಂಪಲ್ ಇದ್ರಲ್ಲೇ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಆಗಿ ಕಾಣುತ್ತೆ, ಮತ್ತೆ ಅಫಿಷಿಯಲ್ ಲುಕ್ ಕೂಡ ಕಾಣಿಸುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಹೇರ್ ಕಟ್ ಮಾಡಿದ್ರೆ ಈ ರೀತಿ ಇರುತ್ತೆ, ಇಲ್ಲ ಒಂದು ಹೇರ್ ಕಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಸ್ಟ್ರೈಟ್ ಇರುತ್ತೆ. ಇಲ್ಲಿ ಈ ರೀತಿ ನಿಮ್ಗೆ ಸ್ಟೆಪ್ಸ್ ಕಾಣಲ್ಲ, ಸ್ಟ್ರೈಟ್ ಕಾಣಿಸುತ್ತೆ ಅಷ್ಟೇ. ಸ್ಟ್ರೈಟ್ ಬಂದು ಕೆಳಗಡೆ ಬೇಕಿದ್ರೆ ನೀವು ಇನ್ವರ್ಡ್ಸ್, ಔಟ್ವರ್ಡ್ಸ್ ಇಲ್ಲ ಸ್ಟ್ರೈಟ್ ಬೇಕಿದ್ರು ಮಾಡ್ಕೊಳ್ಬಹುದು. ಮಲ್ಟಿಪಲ್ ಆಗಿ ನಾವು ಹೇರ್ ನ ಸೆಟ್ಟಿಂಗ್ ಮಾಡ್ಕೊಳ್ಬಹುದು. ಒಟ್ಟಾರೆ ಈ ಒಂದು ಬ್ರಷ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ, ಆಲ್ಮೋಸ್ಟ್ ಎಲ್ಲಾ ಬ್ರ್ಯಾಂಡ್ ಗಿಂತ ಇದು ಬಜೆಟ್ ಫ್ರೆಂಡ್ಲಿ ಇದೆ. ಅದು ಇನ್ನು ಕೆಲವೊಂದು ಅನ್ಬ್ರಾಂಡೆಡ್ ಕೂಡ ಇದೆ, ಅದು ಬಜೆಟ್ ಫ್ರೆಂಡ್ಲಿ ಇದ್ರೂ ಕೂಡ ಅದು ನಿಮ್ಗೆ ಯೂಸ್ಫುಲ್ ಆಗಲ್ಲ. ಅದ್ರ ಬ್ಲೋ ಡ್ರೈ ಆಗಿಲ್ಲ ಅಂತಂದ್ರೆ ನೀವು ತರ್ಸ್ಕೊಂಡು ಏನ್ ಯೂಸ್ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಮೇಕಪ್, ಹೇರು ಮತ್ತೆ ಈ ಬ್ಯೂಟಿ ಟಿಪ್ಸ್ ಏನಾದ್ರು ಯಾವ್ದ್ರ ಬಗ್ಗೆ ನಿಮ್ಗೆ ಡೌಟ್ ಇದೆ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ. ಮತ್ತೆ ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ನಿಮ್ಗೆ ವಿಡಿಯೋ ಬೇಕು ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸಬಹುದು. 100% ನಾನು ಆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ಇನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನನಗಂತೂ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಈಗ ನಾವ್ ಏನಾದ್ರೂ ಒಂದು ಪ್ರಾಡಕ್ಟ್ ನ ಬೈ ಮಾಡಿರ್ತೀವಿ, ಸೊ ಅದು ನಮ್ಗೆ ಚೆನ್ನಾಗಿ ವರ್ಕ್ ಆದಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅವಾಗ. ಸೊ ಆ ರೀತಿ ನನ್ಗೂ ಕೂಡ ಖುಷಿ ಆಗ್ತಾ ಇದೆ. ಅಕಸ್ಮಾತ್ ಏನಾದ್ರು ಅದು ವರ್ಕ್ ಆಗಿಲ್ಲ ಅಂತಂದ್ರೆ ಫುಲ್ ಬೇಜಾರಾಗ್ಬಿಡುತ್ತೆ. ನೆಕ್ಸ್ಟ್ ಇನ್ನೊಂದು ಆರ್ಡರ್ ಮಾಡಕ್ಕೆ ಬೇಜಾರು. ಅಯ್ಯೋ ಹೋಗಪ್ಪ, ಅದು ಲಾಸ್ಟ್ ಟೈಮ್ ಹಿಂಗ್ ಆಗೋಯ್ತು ಅಂತಾನೆ ಮೈಂಡ್ ಅಲ್ಲಿ ಇರುತ್ತೆ. ಬಟ್ ಇದಂತೂ ಬೆಸ್ಟ್ ಪ್ರಾಡಕ್ಟ್. ನಿಮ್ಗೆ ಆ ರೀತಿ ಆಗ್ಬಾರ್ದು ಅಂತಾನೆ ನಾನು ನಿಮ್ಗೆ ಬೆಸ್ಟ್ ಪ್ರಾಡಕ್ಟ್ ನ ಹುಡುಕ್ಬಿಟ್ಟೆ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. 100% ಇನ್ವೆಸ್ಟ್ ಮಾಡ್ಬೋದು, ಆರಾಮ್ಸೆ ತಗೊಳ್ಳಿ ಅಂತ ಹೇಳ್ತಾ, ಇನ್ನ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.